ಜಾತ್ರೆಯ ಗದ್ದಲದಲ್ಲಿ ಒಂದು ಕ್ಷಣ ಕೈತಪ್ಪಿದ ಪುಟ್ಟ ಮಗು. ಆ ಒಂದು ಕ್ಷಣವೇ ಒಂದು ತಾಯಿಯ ಬದುಕನ್ನೇ ಕತ್ತಲನ್ನಾಗಿಸಿತು. 2022ರಲ್ಲಿ ಬಿಹಾರದ ಓಬ್ರಾದೇವಿ ದೇವಸ್ಥಾನದಲ್ಲಿ ಜನಸಾಗರ ಹರಿದು ಬಂದಿತ್ತು. ಆ ಗದ್ದಲದ ನಡುವೆ 4 ವರ್ಷದ ಶಿವಪಾಂಡ್ಯ ಕಾಣೆಯಾಗಿದ್ದ. ನನ್ನ ಮಗ ಎಲ್ಲಿದ್ದಾನೆ ಎಂದು ಆ ತಾಯಿ ದೇವಸ್ಥಾನದ ಪ್ರತಿಯೊಂದು ಮೂಲೆಗೂ ಓಡಿದ್ಳು. ಕಂಠ ಒಣಗುವಷ್ಟು ಕೂಗಿದಳು. ಆದರೆ ಆ ದಿನ ಅವಳ ಕೈಗೆ ಸಿಕ್ಕಿದ್ದು ಕೇವಲ ಕಾಲಿತನ, ಕಣ್ಣೀರು ಮತ್ತು ಅಂತ್ಯವಿಲ್ಲದ ಕಾಯುವಿಕೆ. ದಿನಗಳು ಕಳೆದವು, ತಿಂಗಳುಗಳು ಉರುಳಿದವು, ವರ್ಷಗಳೇ ಕಳೆಯಿತು. ಆದರೂ ಆ ತಾಯಿ ಬಾಗಿಲು ಸದ್ದು ಆದಾಗಲೆಲ್ಲ ನನ್ನ ಮಗ ಬಂದನ ಎಂದು ಓಡಿ ನೋಡ್ತಿದ್ಳು. ಪ್ರತಿ ಹಬ್ಬವೂ ಅವಳಿಗೆ ಹಬ್ಬವಾಗಿರಲಿಲ್ಲ, ಮಗನ ನೆನಪಿನ ನೋವಿನ ದಿನವಾಗಿತ್ತು. ಇದೀಗ 4 ವರ್ಷಗಳ ಬಳಿಕ ಪೊಲೀಸರು ಆ ಮಗುವನ್ನು ಪತ್ತೆ ಹಚ್ಚಿದ್ರು. ನಿಮ್ಮ ಮಗ ಸಿಕ್ಕಿದ್ದಾನೆ ಅನ್ನೋ ಮಾತು ಕೇಳುತ್ತಿದ್ದಂತೆ ಆ ತಾಯಿಯ ಕಣ್ಣಲ್ಲಿ ಮತ್ತೆ ಜೀವ ಮೂಡಿತು. ಓಡಿ ಬಂದು ಮಗನನ್ನು ಎದೆಗೆ ಅಪ್ಪಿಕೊಳ್ಳಲು ಆಕೆ ಕೈ ಚಾಚಿದ್ಳು. ಆದರೆ 7 ವರ್ಷದ ಬಾಲಕ ಹಿಂದಕ್ಕೆ ಸೆದ್ದ. ತನ್ನ ಹೆತ್ತ ತಾಯಿಯ ಕಣ್ಣೊಳಗೆ ನೋಡಿ ಈಕೆ ನನ್ನ ಅಮ್ಮ ಅಲ್ಲ ಎಂದ. ಆ ಒಂದು ಮಾತು ತಾಯಿಯ ಹೃದಯವನ್ನೇ ಚೂರಾಗಿಸಿ. 9 ತಿಂಗಳು ಹೊತ್ತು ಹೆತ್ತ ಕರಳು, 4 ವರ್ಷ ಕಣ್ಣೀರು ಸುರಿಸ ಕಾಯ್ದ ತಾಯಿ ಇಂದು ತನ್ನ ಮಗನ ಬಾಯಿಯಿಂದ ಅಮ್ಮ ಅಲ್ಲ ಎನ್ನೋ ಮಾತು ಕೇಳಬೇಕಾಯಿತು. ಮಗು ಮಾತ್ರ ಅಳುತ್ತಾ ನಾನು ಅವಳ ಬಳಿಗೆ ಹೋಗ್ತೀನಿ ಎಂದು ತನ್ನ ಸಾಕಿದ ಮಹಿಳೆಯ ಕೈ ಹಿಡಿದಿತ್ತು. ಯಾಕಂದ್ರೆ ಕಳೆದ 4 ವರ್ಷಗಳಿಂದ ಆ ಮಹಿಳೆಯೇ ಆ ಮಗುವಿಗೆ ಊಟ ಮಾಡಿಸಿದ್ಳು. ಜ್ವರ ಬಂದಾಗ ರಾತ್ರಿ ಇಡೀ ಮಲಗದೆ ನೋಡಿಕೊಂಡಿದ್ಳು. ಅಳುವಾಗ ಮಡಿಲಲ್ಲಿ ಮಲಗಿಸಿದ್ಳು. ಅದರಲ್ಲೇ ಆ ಮಗುವಿಗೆ ಅವಳೇ ಅಮ್ಮ ಆಗಿಬಿಟ್ಟಿದ್ಳು. ಪೊಲೀಸ್ ವಿಚಾರಣೆಯಲ್ಲಿ ಇನ್ನೊಂದು ಮೌನ ನೋವು ಹೊರಬಂತು. ಮಕ್ಕಳಾಗದ ಕಾರಣ ಪತಿ 2ನೇ ಮದುವೆಯಾಗಿದ್ದ. ಆ ಅವಮಾನ, ಆ ತಾಯಿಯಾಗಬೇಕೆಂಬ ಹಂಬಲ ಇವೆಲ್ಲ ಸೇರಿ ದೇವಸ್ಥಾನದಲ್ಲಿ ಒಂಟಿಯಾಗಿ ಕಂಡ ಮಗುವನ್ನು ಕೊರೆದೊಯ್ಯುವಷ್ಟು ಆಕೆಯ ಮೌನ ಮುರಿದಿತ್ತು. ಕಾನೂನಿನ ಪ್ರಕಾರ ಅದು ಅಪರಾಧ. ಆದರೆ ಆ ಮಗುವನ್ನು 4 ವರ್ಷ ಪ್ರೀತಿಯಿಂದ ಸಾಕಿದ ಮಮತೆ ಕೂಡ ಸುಳ್ಳಲ್ಲ. ಒಂದು ಕಡೆ ಹೆತ್ತ ತಾಯಿಯ ಒಡೆದ ಹೃದಯ, ಮತ್ತೊಂದು ಕಡೆ ಅಮ್ಮ ಎಂದು ಕರೆಯಿಸಿದ ಮಗುವನ್ನು ಕಳೆದುಕೊಳ್ಳುವ ಭಯದಲ್ಲಿರುವ ಮಹಿಳೆ. ಮಧ್ಯದಲ್ಲಿ ಯಾರ ಮಡಿಲಿಗೆ ಹೋಗ್ಬೇಕು ಅನ್ನೋದು ತಿಳಿಯದೆ ಅಳುತ್ತಿರುವ ಪುಟ್ಟ ಕಂದಮ್ಮ. ಈ ಕತೆ ಕೇಳಿದ್ಮೇಲೆ ತಾಯಿ ಅನ್ನೋ ಪದ ಎಷ್ಟು ನೋವು ಹೊತ್ತಿರುತ್ತೆ ಅನ್ನೋದು ಮನಸ್ಸನ್ನೇ ನಡುಗಿಸುತ್ತದೆ. ನರ್ಸರಿಯಿಂದ PUC ವರೆಗೆ ಗುಣಮಟ್ಟದ ಶಿಕ್ಷಣಕ್ಕೆ ದಿ ಬೆಸ್ಟ್ ಕೊನ್ನೂರು ಶಿಕ್ಷಣ ಸಂಸ್ಥೆ LT. ವಿಶಾಲವಾದ ಕ್ಯಾಂಪಸ್, ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಕಂಪ್ಯೂಟರ್ ಪ್ರಯೋಗಾಲಯಗಳು, ಹಾಸ್ಟೆಲ್, ಸ್ಕೂಲ್ ಬಸ್ ಸೌಲಭ್ಯಗಳನ್ನು ಒಳಗೊಂಡಿದೆ. ಹೈಸ್ಕೂಲ್ ಮಟ್ಟದಲ್ಲೇ JEE, ನೀಟ್, KCET ಪರೀಕ್ಷೆಗಳಿಗೆ ಕೋಚಿಂಗ್ ನೀಡಲಾಗುತ್ತೆ. ಪಠ್ಯೇತರ ಚಟುವಟಿಕೆಗಳಾದ ಸಾಂಸ್ಕೃತಿಕ, ಕ್ರೀಡೆ, ಶಿಸ್ತಿಗೂ ಹೆಸರಾಗಿದೆ. ಅನಿಲ್ ಕುಂಬ್ಳೆ ಸ್ಪೋರ್ಟ್ಸ್ ಅಕಾಡೆಮಿಯ 10 ವೀಕ್ ಸ್ಪೋರ್ಟ್ಸ್ ತರಬೇತುದಾರರಿಂದ ಕೋಚಿಂಗ್ ನೀಡಲಾಗುತ್ತೆ. ಇದು ಏಕೈಕ ರೂರಲ್ CBSE ಸ್ಕೂಲ್. ಅಷ್ಟೇ ಅಲ್ಲ, ಇದು ರೆಸಿಡೆನ್ಷಿಯಲ್ CBSE ಸ್ಕೂಲ್. ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕೆ ಮೊದಲ ಆದ್ಯತೆ. ಈಗಾಗಲೇ ದಾಖಲಾತಿಗಳು ಆರಂಭವಾಗಿವೆ. ನಿಮ್ಮ ಮಕ್ಕಳ ಭವಿಷ್ಯ ನಿರ್ಮಾಣವೇ ನಮ್ಮ ಗುರಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.